ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪನಿ ಡಾಟಾವನ್ನು ಹೇಗೆ ಬ್ಯಾಕಪ್ ಮಾಡಬೇಕು, ಹಾಗೆ ಯಾವ ರೀತಿ ರಿಸ್ಟೋರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ, ಮೊದಲು ಕಂಪನಿ ಇನ್ಫಾರ್ಮೇಷನ್ ಬಾಕ್ಸ್ನಲ್ಲಿದ್ದೀವಿ. ಸೊ ಇಲ್ಲಿ ಬ್ಯಾಕಪ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಬ್ಯಾಕಪ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಸೋರ್ಸ್ ಅಂತ ಇರುತ್ತೆ. ಸೋರ್ಸಲ್ಲಿ ಅಲ್ಲಿ ಏನು ತೊಗೋಬೇಡಿ. ಸೊ ಇಲ್ಲಿ ನೆಕ್ಸ್ಟ್ ಎಂಟರ್ ಇದೆಯಲ್ಲ, ಸೊ ನನಗೆ ಎಲ್ಲಿ ಬ್ಯಾಕಪ್ ಆಗಬೇಕು ಅಲ್ಲಿ ಒಂದು ನಾನು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ದಿಸ್ ಪಿ ಸಿಯನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ದಿಸ್ ಪಿ ಸಿ ಒಳಗಡೆ ನನ್ನದೇ ಆದಂಥ ಒಂದು ಫೈಲ್ ನೇಮನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸೊ ವೀಣಾ ಅಂತ ಒಂದು ಫೋಲ್ಡರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕ್ರಿಯೇಟ್ ಮಾಡಿಕೊಂಡು ಇದನ್ನ ಕ್ಲೋಸ್ ಕೊಟ್ಕೊತೀನಿ. ಸೊ ಈಗ ಪುನಃ ಟ್ಯಾಲಿಯಲ್ಲಿ ಹೋಗಿ ಓಪನ್ ಮಾಡಿಕೊಂಡು, ಸೊ ಇಲ್ಲಿ ನಾನು ಎಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿದೆ, ಸಿ ಡ್ರೈವ್ ಒಳಗಡೆ ವೀಣಾ ಅನ್ನೋ ಒಂದು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಯಾವ್ಯಾವ ಫೈಲ್ ಯಾವ್ದ್ಯಾವುದು ನನಗಲ್ಲಿ ಬ್ಯಾಕಪ್ಪಿಗೆ ಹೋಗಬೇಕು ಆ ಕಂಪನಿಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ದೇವ್ ಡೀಲಾಕ್ರಸ್ ಆ್ಯಂಡ್ ಫ್ಲೋ ಮ್ಯಾಕ್ ಪ್ರೈವೇಟ್ ಲಿಮಿಟೆಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಎಂಡ್ ಆಫ್ ದ ಲಿಸ್ಟನ್ನು ತೊಗೊಳ್ತೀನಿ. ಸೊ ಈಗ ನಿಮಗೆ ಬ್ಯಾಕಪ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನೋಡಿ, ಮಿನಿಮೈಸ್ ಮಾಡ್ಕೊಂಡಿದ್ದೀನಿ. ದಿಸ್ ಪಿ ಸಿ ಹಾಗೆ ವೀಣಾ ಅಂತ ಇದೆ. ಇದರಲ್ಲಿ ನೋಡಿ 4 ಕಂಪನಿಗಳಿದೆ. ಸೊ ಇಲ್ಲಿ ಓಪನ್ ಮಾಡಬಾರ್ದಿದ್ದ. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಸೆಲೆಕ್ಟ್ ಕಂಪನಿ ಅಂತ ಇದೆಯಲ್ಲ, ಇಲ್ಲಿ ಹೋಗ್ತೀನಿ. ಇಲ್ಲಿಯೂ ಕೂಡ ಆ ಕಂಪನಿ ಇರುತ್ತೆ. ಸೊ ಅದನ್ನ ನಾನು ಡಿಲೀಟ್ ಮಾಡ್ಕೊತೀನಿ. ನೋಡಿ 1 2 3 ಅಂತ ಇದೆಯಲ್ಲ, ಇದನ್ನು ನಾನು ಆಲ್ಟ್ರ್ ಮಾಡಿ ಆಲ್ಟ್ ಡಿ ಹೊಡೆದು ಎಂಟರನ್ನು ಹೊಡ್ತೀನಿ. ಹಾಗೆ ಆಲ್ಟರ್ ಮಾಡಿ ಡೀಲಾಕ್ರಸ್ ಆಲ್ಟ್ ಡಿ ಹೊಡೆದು ಎಂಟರನ್ನು ಹೊಡೆದು ಹಾಗೆ ಸೆಲೆಕ್ಟ್ ಕಂಪನಿಯಲ್ಲಿ ಇನ್ನೂ 2 ಕಂಪನಿ ನಾನು ಬ್ಯಾಕಪ್ ಹಾಕಿದ್ನಲ್ಲ, ಅದು ತೆಗಿಯೋಣ ನೋಡು. ಸೊ ಇಲ್ಲಿ ಆಲ್ಟ್ರ್ ಮಾಡಿ ಆಲ್ಟ್ ಡಿ ಹೊಡೆದು ಎಂಟರ್ ನೋಡು. ಸೊ ಈಗ ನಿಮ್ಮ ಹತ್ರ ಇಲ್ಲಿ ಕಂಪನಿ ಇಲ್ಲ, ಡೀಲಾಕ್ರಸ್ ಇಲ್ಲ, 1 2 3 ಕಂಪನಿ ಇಲ್ಲ ಅಲ್ವಾ. ಸೊ ಇದನ್ನು ನಾವು ಬ್ಯಾಕಪ್ಪಲ್ಲಿ ಇಟ್ಟಿದ್ದೀವಿ ಆಲ್ರೆಡಿ. ಅದನ್ನ ನೋಡಬೇಕು ಅಂದರೆ, ವಾಪಸ್ ತೊಗೋಬೇಕು ಅಂದರೆ ರಿಸ್ಟೋರ್ ಆಪ್ಷನ್ಗೆ ಹೋಗಬೇಕು. ಕಂಪನಿ ಇನ್ಫಾರ್ಮೇಷನ್ ರಿಸ್ಟೋರ್ ಆಪ್ಷನ್ ನೋಡಿ ಇಲ್ಲಿದೆ. ಡೀಲಾಕ್ರಸ್ ಮತ್ತು ದೇವ್ ಎಂಟರ್ಪ್ರೈಸಸನ್ನು ಪುನಃ ನಾವು ತೊಗೋಬೋದು. ಮತ್ತೆರಡು ಇದೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಫೈಲನ್ನು ತೊಗೊಳ್ಳಿ. ಈಗ ಸೆಲೆಕ್ಟ್ ಕಂಪನಿಗೆ ಹೋಗಿ ಸೊ ನಿಮ್ಮ ಫೈಲನ್ನು ಚೆಕ್ ಮಾಡಿ ಡಾಟಾ ಬಂದಿದೆ ಇಲ್ಲ ಅಂತ. ಸೊ ನೋಡಿ, ಡೀಲಾಕ್ರಸ್ ಡಾಟಾ ಇದೆ. ನೋಡಿ ಅದರಲ್ಲಿ ಡಾಟಾ ಸ್ಟೋರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಟ್ಯಾಲಿಯಲ್ಲಿ ಮಾಡಿದಂಥ ಡಾಟಾವನ್ನು ನೀವು ಬ್ಯಾಕಪ್ಪಲ್ಲಿ ಹಾಕಿ ಇಡ್ಬೋದು. ಹಾಗೆ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ಕೂಡ ಹಾಕ್ಕೊಂಡು ನೋಡ್ಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬ್ಯಾಕಪ್ ಮತ್ತು ರಿಸ್ಟೋರ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ.